ಎಲ್ಲ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ಟು ನಮ್ಮೆಲ್ಲ ರೋಡಲ್ಲಿ ನಿಲ್ಲಿಸ್ತಾರಲ್ಲ ಡ್ರೈವರ್ಗಳೆಲ್ಲ ಮನೆಯಲ್ಲಿ ಯಾರಿಗೂ ಉಪಯೋಗ ಆಗ್ತಾ ಇದೆ. ಏನು ಸಹ ಉಪಯೋಗ ನಮಗೆ ನಮ್ಗೆ ಕೊಡ್ತಾ ಇಲ್ಲ. ನಾವು ಒಂದು ಕೂಡ ಕೊಟ್ಟರೆ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ಭವಿಷ್ಯಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ಚಿಲ್ಲರೆ ಹುಡುಕಾಡ್ತಾ ಇದ್ವಿ. ಈಗ 10 ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ 100 ರೂಪಾಯಿ ನಮ್ಮ ಕಡೆಯಿಂದ ಕಟ್ಕೊಂತಾರೆ. ಒಂದು ಬೇರೆ ನಾವು ಬೀರ ಕುಡಿಯೋದು ಒಂದು ಬೇರೆ ಎಷ್ಟಾಗಿದೆ ಸರ್ ರೇಟು? ಸರ್ ನಮ್ಮ ಹೆಣ್ಮಕ್ಳನ್ನ ಎಕ್ಸ್ಟ್ರಾ ಕೊಡ್ತಾರೆ 5 ರೂಪಾಯಿ, ನಾನಿಲ್ಲ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಏನಂದರೆ ಈಗ ಬೆಂಗಳೂರು ಸೆಂಟ್ರಲಲ್ಲಿ ಮನ್ಸೂರ್ ಅಲಿ ಖಾನ್ ಮತ್ತು PC ಮೋಹನ್ ಅವರು ಇದು ಕಣಕ್ಕೆ ಇಳಿದಿದ್ದಾರೆ. ಯಾರು ಗೆಲ್ಬೇಕು ಸರ್ ನಿಮ್ಮ ಪ್ರಕಾರ? ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲ ಸರ್. ಓಟ್ ಹಾಕ್ತಿರಲ್ಲ? ಓಟ್ ಹಾಕ್ತೀವಿ BJPಗೆ ಹಾಕ್ತೀವಿ. BJPಗೆ ಹಾಕ್ತೀವಿ. ಕಾಂಗ್ರೆಸ್ಗೆ ಹಾಕಿದ್ದೀವಿ. ಕಾಂಗ್ರೆಸ್ಗೆ ಹಾಕಿದ್ದೀವಿ. BJP ಒಂದು ಸಲ ಇನ್ಮೇಲೆ BJP ಒಂದು ಸಲನೂ BJP ಹಾಕಿಲ್ಲ, ಈ ಸಲ ಸರ್. ಈಗ 10 ವರ್ಷ ಪ್ರಧಾನಮಂತ್ರಿ ಮೋದಿಯವರು ಆಡಳಿತ ಮಾಡಿದ್ರು ಸೆಂಟ್ರಲಲ್ಲಿ. ಅವ್ರು ಬರೋಕ್ಕಿಂತ ಮುಂಚೆ ಒಂದಿಷ್ಟು ಅಂದರೆ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂದರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಏನಾಯಿತು ಸರ್ ನಿಮ್ಮ ಪ್ರಕಾರ? ಅವರು ಮಾಡ್ತೀರಾ? ಏನು ಮಾಡಿದ್ರು ದೇಶ ಉಳಿಸಲ್ಲ. ಆರ್ಮಿಯವರು ಬಂದರೆ ನಮ್ಮ ದೇಶ ಲೂಟಿ ಮಾಡ್ಕೊಂಡು ಪಾಕಿಸ್ತಾನ ಅವರು ಬಂದು ಲೂಟಿ ಮಾಡ್ಕೊಂಡು ದೇಶ ಉಳಿಸಿಲ್ಲ. ಅದೊಂದು ಮಾಡಿದ್ರೆ ಅಷ್ಟು ಸಾಕಲ್ವಾ? ಏನು ಬೇಕು? ಯಾರು ದುಡ್ಡು ಹಾಕೋ 1 ಲಕ್ಷ ಕೊಟ್ಟರು ಉಳ್ಕೊಳ್ಳ, 1,000 ಕೊಟ್ಟರು ಉಳ್ಕೊಳ್ಳಲ್ಲ. ಅಷ್ಟು ದೇಶ ಮುಖ್ಯ. ದೇಶ ಮುಖ್ಯ ಅಂದರೆ ಮೋದಿ ಬರಬೇಕು. ದೇಶ ಮುಖ್ಯ ಅಂದರೆ ಮೋದಿ ಬರಬೇಕು ಸರ್. ರಾಹುಲ್ ಗಾಂಧಿ ಬಗ್ಗೆ ಎಲ್ಲ ಮಾರ್ಬಿಡ್ತಾರೆ. ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದು ನಯಾ ಪೈಸೆನೂ ಇಲ್ಲ ನಮಗೆ ಸರ್. ಕರ್ನಾಟಕ ರಾಜ್ಯ ಸರ್ಕಾರ ಈಗ 5 ಗ್ಯಾರಂಟಿನ ಘೋಷಣೆ ಮಾಡಿತ್ತು ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ. ಎಲ್ಲ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ಟು ನಮ್ಮೆಲ್ಲ ರೋಡಕ್ಕೆ ನಿಲ್ಲಿಸ್ತಾರಲ್ಲ ಡ್ರೈವರ್ಗಳೆಲ್ಲ. ಮನೆಯಲ್ಲಿ ಯಾರಿಗೂ ಉಪಯೋಗ ಆಗ್ತಾ ಇದೆ. ಏನು ಸಹ ಉಪಯೋಗ ನಮ್ಗೆ ಕೊಡ್ತಾ ಇಲ್ಲ. ನಾವು ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಕೊಡ್ತೇವೆ. ಅದರಲ್ಲೂ 1 ತಿಂಗಳು ಬೇರೆ 2 ತಿಂಗಳು ಬರೀಕಿಲ್ಲ. ಏನು ಪ್ರಯೋಜನ ಇದೆ? ಒಬ್ಬರಿಗೆ ಕೊಟ್ಬಿಟ್ಟು 10 ದಿನದಿಂದ ಕಿತ್ಕೊಂಡ್ರೆ ಏನು ಸಿಗುತ್ತೆ? ಒಬ್ಬರು ಕೊಟ್ಟರೆ ಒಂದು ಮನೇಲಿ ಒಂದು 10 ಜನ ಇದ್ದಾರೆ, 10 ಜನ ಕಿತ್ಕೊಳ್ಳಿ. ಥ್ಯಾಂಕ್ ಯು ಸರ್ ಅಂತ. ಹಾಗಾಗಿ ಈಗ ಇಲ್ಲಿ ಬೆಂಗಳೂರು ಸೆಂಟ್ರಲಲ್ಲಿ ಮನ್ಸೂರ್ ಅಲಿ ಖಾನ್ ಮತ್ತು PC ಮೋಹನ್ ಅವರು ನಿಂತಿದ್ದಾರೆ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ನನಗೆ ಯಾರು ಗೆಲ್ಬಾರ್ದು ಸರ್. ಯಾರು ಏನು ಅವ್ರ ಸ್ವಾರ್ಥಕ್ಕೆ ಅವ್ರು ಮಾಡ್ಕೊಳ್ತಾರೆ. ಹಾಗಾಗಿ ಯಾರು ಗೆಲ್ಬೇಕು? ಕೇಂದ್ರ ಅಂತ ಬಂದರೆ ಮೋದಿ ಇರ್ಬೇಕು ಅಷ್ಟೇ. ಕೇಂದ್ರ ಮೋದಿ ಇರಬೇಕು. ಕರ್ನಾಟಕದ ಕಚಡ ಈಗಿರೋ ಮುಖ್ಯಮಂತ್ರಿ ನೇರವಾಗಿ ಹೇಳಿ, ಎಡಿಟ್ ಮಾಡಬೇಡಿ, ಕಟ್ ಮಾಡಬೇಡಿ, ನೇರವಾಗಿ ಹಾಕಿ ನಾನು ಪಾರಾಟಿದ್ದು ಒಂದು ಇದನ್ನು ಕಳಿಸ್ತೀನಿ, ಇಮೇಲ್ ID ಕಳಿಸಿ ನಾನು. ಓಕೆ ಸರ್, ಅಷ್ಟೇ ನನ್ನ ಕಡೆ. ಏನೇನು ಹೇಳ್ಬೇಕಂದ್ರೆ ಈಗ ರಾಜ್ಯ ಸರ್ಕಾರ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಆ ಟೈಮಿಗೆ 5 ಗ್ಯಾರಂಟಿನ ಘೋಷಣೆ ಮಾಡಿತ್ತು. 5 ಗ್ಯಾರಂಟಿ ಜನರಿಗೆ ಎಷ್ಟು ಅನುಕೂಲ ಆಗ್ತಿದೆ, ಎಷ್ಟು ಅನಾನುಕೂಲ ಆಗ್ತಿದೆ? ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಸರ್. ಈಗ 10 ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ 100 ರೂಪಾಯಿ ನಮ್ಮ ಕಡೆಯಿಂದ ಕಿತ್ಕೊಂತಾರೆ. ಒಂದು ಬೀರು ನಾವು ಬೀರ ಕುಡಿಯೋದು ಒಂದು ಬೀರು ಎಷ್ಟಾಗಿದೆ ಸರ್ ರೇಟು? ಸರ್ ನೀವು ನಮ್ಮ ಹೆಣ್ಮಕ್ಳನ್ನ ಎಕ್ಸ್ಟ್ರಾ ಹೋಗ್ತಾರೆ 5 ರೂಪಾಯಿ, ನಾನಿಲ್ಲ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೋದು. ಯೂಸ್ ಏನು? ಯಾರ ಕೇಳಿದ್ರ? ಬೇಡಿಕೆ ಇಟ್ಟಿದ್ರ? ಫ್ರೀ ಮಾಡಿ ಸರ್ ನಾನು ಬರ್ತೀನಿ ಅಂತ ಇಟ್ಟಿದ್ರ ಸರ್? ನೀವು ಕೇಳಿ, CM ಕೇಳಿ, ಏನು ತಪ್ಪೇನಿದೆ? ಏನಿಲ್ಲಲ್ಲ, ಕೇಳಿ CMನ. ಏನು ಯಾರು ಬೇಡಿಕೆ ಇಟ್ಟಿದ್ರೆ ಏನೇನು ಬೇಡಿಕೆ ಇಟ್ಟು ಫಸ್ಟ್ ಮಾಡೋಕ್ಕೆ ಹೇಳಿ, ಆಮೇಲೆ ಉಳಿತೇವೆ ಆದೇಶ ಕೊಡೋಕ್ಕೆ ಅಷ್ಟೇ. ಈಗ ಅಂದರೆ ಈಗ 10 ವರ್ಷ ಆಡಳಿತ ಮಾಡಿದ್ರು ಮೋದಿಯವರು ಅಂದರೆ ಸೆಂಟ್ರಲಲ್ಲಿ. ಈಗ ಅವರ ಆಡಳಿತ ವೈಖರಿ ಹೇಗಿತ್ತು? ಅವರು ಅಂದರೆ ಅಧಿಕಾರ ಬರೋಕ್ಕಿಂತ ಮುಂಚೆ ಏನೇನು ಹೇಳಿದರು? 2 ಕೋಟಿ ಉದ್ಯೋಗ ಹೇಳಿದರು. ಅಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಮಾಡ್ತೀನಿ ಅಂತ ಹೇಳಿದರು. 15 ಲಕ್ಷ ಹಾಕ್ತೀನಿ ಅಂತ ಹೇಳಿದರು. ಕಪ್ಪು ಹಣ ತರ್ತೀನಿ ಅಂತ ಹೇಳಿದರು. ಇದು ನಿಮ್ಮ ಪ್ರಕಾರ ಏನು ಸರ್? ಸರ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಹೇಳಕ್ಕಂದ್ರೆ ನಾವು ಹುಟ್ಟಿರ್ಲಿಲ್ಲ. ಈಗ ಅದು 60-70 ವರ್ಷದಿಂದ ರಾಜಕೀಯ ನಡೀತೇನೆ ಇದೆ. ಅವಾಗ ಏನು ಮಾಡಿದ್ರೆ ಅಂತ ಗೊತ್ತಾರೆ. ಕಾಂಗ್ರೆಸ್ ಇಷ್ಟು ವರ್ಷ ಇದೆ, ಎಷ್ಟು ಆದೇಶ ಜಾಸ್ತಿ ಮಾಡಿದೆ ಸರ್. ಜನ್ರೇಷನ್ ಎಷ್ಟು ಮುಂದಾಗಿದೆ. BJP ಬಂದಾಗಿಂದ ಜಾಸ್ತಿ ಆಗ್ತಾ ಇರೋದು 10 ವರ್ಷದಲ್ಲೇ ಜಾಸ್ತಿ ಆಗಿದೆ ಸರ್. 100%. 60 ವರ್ಷದಲ್ಲಿ ಏನು ಬೇಕು? ಪ್ರೂಫ್ ಏನು ಬೇಕು? ಕಾಂಗ್ರೆಸ್ನವ್ರು ಏನು ತೋರಿಸಿದ್ರೆ ಕೇಳಿ, ಅವ್ರು ಪ್ರೂಫ್ ಕೊಡೋಕ್ಕೆ ನಾನು ಓದಿಲ್ಲ, ದಟ್ಟಾಗಿರ್ಬೋದು, ತಿಳ್ತೀವಿ. ಅದಕ್ಕೆ ನೀವೇನೋ ಮಾಡಿ, ನೀವು ಇಲ್ಲಿ ನಂದಂತನಲ್ಲ, ಯಾರ ಹತ್ರನಾರು ಏನು ಪ್ರಶ್ನೆ ಕೇಳಿ, ಎಡಿಟ್ ಮಾಡಬೇಡಿ, ಕಟ್ ಮಾಡಬೇಡಿ, ನೇರವಾಗಿ ಜನರು ಏನು ಹೇಳ್ತಾರೆ ಅದು ನೇರವಾಗಿ ಹಾಕಿ. ಇದು ಸ್ವಚ್ಛ. ಈಗ ಸೆಂಟ್ರಲಲ್ಲಿ ಮನ್ಸೂರ್ ಅಲಿ ಖಾನ್ ಮತ್ತು PC ಮೋಹನ್ ಅವರು ನಿಂತಿದ್ದಾರೆ. ನಿಮ್ಮ ಪ್ರಕಾರ ಯಾರು? ಈಗ PC ಮೋಹನ್ ಅವರು 2 ಸತಿ ಇಲ್ಲಿ ಸಂಸದರಾಗಿದ್ದರು. ಹಾಗಾಗಿ ಈಗ ಮತ್ತೆ ಅವ್ರು ಕಣಕ್ಕೆ ಇಳಿದಿದ್ದಾರೆ. ಯಾರು ಗೆಲ್ಲಬೇಕು ಅಂತ? ನಮಗೆ BJP ಗೆಲ್ಬೇಕು. ಅಂದರೆ PC ಮೋಹನ್ ಅವರು ಗೆಲ್ಬೇಕು. ಓಕೆ ಓಕೆ. BJP ಗೆದ್ದರೆ ಮೋದಿಗೆ ಬೆಂಬಲ ಕೊಟ್ಟಂಗೆ. ಹೌದು. ಮೋದಿಜಿಯವ್ರು ಗೆದ್ದರೆ ದೇಶಕ್ಕೆ ಬೆಂಬಲ ಕೊಟ್ಟಂಗೆ. ಓಕೆ.
ಈಗ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆಗಬೇಕು. ಆ ಟೈಮಿಗೆ ಕಾಂಗ್ರೆಸ್ ಅವರು 5 ಗ್ಯಾರಂಟಿನ ಘೋಷಣೆ ಮಾಡಿದ್ರು. ಆ 5 ಗ್ಯಾರಂಟಿ ಜನರಿಗೆ ಅನುಕೂಲ ಆಗ್ತಿದೆಯಾ, ಅನನುಕೂಲ ಆಗ್ತಿದೆ, ಹೇಗೆ? ಏನು ಅನುಕೂಲ ಆಗ್ತದೆ ಸಲ ಬಸ್ ಫ್ರೀ ಬಿಟ್ಬಿಟ್ಟು ನಮ್ಮ ಬಂದವ್ರನ್ನೆಲ್ಲ ಹಾಳು ಮಾಡಿಕೊಟ್ರು. 2000 ಲೇಡೀಸಿಗೆ ಕೊಟ್ಟಂತಾರೆ, ರಾತ್ರಿ ಹೊತ್ತು ಗಂಡಸರು ತಿಳ್ಕೊಂತಾರೆ. ಫ್ರೀಯಿಂದ ಯಾವ ಫ್ರೀ ಕೊಟ್ಟರೆ ಯಾವುದೂ ನಡೆಯಲ್ಲ. ಕಷ್ಟಪಡಿ ಕೊಟ್ಟು ದುಡಿಬೇಕು. ದುಡಿ ನಾವು ದುಡ್ಡಿದ್ದೆ ನಮ್ಗೆ ನಿಲ್ಲಲ್ಲ. ಈಗ ಫ್ರೀ ಕೊಟ್ಟು ನಿಲ್ಲುತ್ತಾ ನಿಲ್ಲಲ್ಲ. ಓಕೆ, ಈಗ ಸೆಂಟ್ರಲಲ್ಲಿ ಯಾವ ಸರ್ಕಾರ ಬಂದರೆ ಉತ್ತಮ ಅಂತ ನಿಮ್ಮ ಪ್ರಕಾರ? ಸೆಂಟ್ರಲ್ಲಿ ಮೋದಿಜಿ ನೇತೃತ್ವದ NDA ಸರ್ಕಾರ ಬಂದ್ರೆ ಉತ್ತಮ. 10 ವರ್ಷ ಆಡಳಿತ ಮಾಡಿದ್ರಲ್ಲ ಸರ್, ಏನು ನಿಮ್ಮ ಅವ್ರ ಕಾರ್ಯವೈಖರಿ ಹೇಗೆ? ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ಭವಿಷ್ಯಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳು ಮುಂಚೆ ಎಲ್ಲ ಚಿಲ್ಲರೆಗೆ ಹುಡ್ಕಾಡ್ತಾ ಇದ್ವಿ. ಇವಾಗ ಎಲ್ಲಿ ನೋಡ್ರು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಡಿಜಿಟಲ್ ಮಾಡಿದ್ಮೇಲೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಸರ್, ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋಕ್ಕೆ ಅವ್ರನ್ನ ನಾವು ಎಲ್ಲೋ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ಯಾಕಂದರೆ ಅವ್ರು ಪ್ರಧಾನಿ ಅಭ್ಯರ್ಥಿ ಅಲ್ಲ, ಫಸ್ಟು ಒಬ್ಬರು ಕಾರ್ಪೊರೇಟರ್ ಆಗಬೇಕು, ಏರಿಯಾದಲ್ಲಿ ಟೀಮ್ ಲೀಡರ್ ಆಗಬೇಕು, ಆಮೇಲೆ ಇನ್ನೊಂದು MLA ಆಗಬೇಕು, MP ಆಗಬೇಕು, ಆಮೇಲೆ ಪ್ರಧಾನಮಂತ್ರಿ ಆಗಬೇಕು. ಪ್ರಧಾನಮಂತ್ರಿ ವಂಶಸ್ಥರಿಂದ ಬಂದ್ಬಿಟ್ಟು ಏಕದಮ್ ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ. ಆತ ಏನು ಮಾತಾಡ್ತಾನೆ ಅನ್ನೋದು ಆತನಿಗೆ ಗೊತ್ತಿಲ್ಲ. ಉದರ್ಸೆ ಆಲೂ ದಾಲ, ಉದರ್ಸೆ ಸೋನಾ ನಿಕ್ಲ ಅಂತಾರೆ. ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ಆಮೇಲೆ ದೂರದೃಷ್ಟಿ ಆಡಳಿತ ಇರೋರು ಮೋದಿಜಿ ಸಮರ್ಥ ನಾಯಕ ಅಂತ ನಾವು ಒಪ್ಕೊಂತೀವಿ. ಅಬ್ ಕಿ ಬಾರ್ 400 ಕಿ ಪಾರ್ ಅಂತಾರೆ. ನಾನು ಅಂತೀನಿ ಅಬ್ ಕಿ ಬಾರ್ 450 ಕಿ ಪಾರ್. 444 ಮೇಲೆ ಬಂದರೆ ನಾವು ಏನೇನು ಕಾನೂನು ತಿದ್ದುಪಡಿಗಳು ಮಾಡಬೇಕು ಎಲ್ಲ ಕಾನೂನು ತಿದ್ದುಪಡಿ ಸಖತ್ತಾಗಿ ಮಾಡ್ಬೋದು. ಥ್ಯಾಂಕ್ ಯು ಸರ್. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.